ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು ಕೂಡ ಬಂದು ಶ್ರೀರಾಮದೇವರು ಎಲ್ಲರಿಗೂ ಕೂಡ ಆದರ್ಶವಾಗಿದ್ದವರು. ಈ ಕಾರ್ಯಕ್ರಮ ಎಲ್ಲಿ ಕೂಡ ಆಗಲಿಲ್ಲ. ನಾವಿಟ್ಟ ಕಾರ್ಯಕ್ಕೆ ಎಲ್ಲ ಸಮಾಜದವರು ಬಂದು ಈ ಕಾರ್ಯಕ್ರಮ ನೋಡಿದರೆ ನಮಗೂ ಕೂಡ ಪುಣ್ಯ ಬರುತ್ತದೆ, ಅವರಿಗೂ ಕೂಡ ಪುಣ್ಯ ಬರುತ್ತದೆ. ಆ ಪರಿಕಲ್ಪನೆಗೆ ಅಷ್ಟು ದೊಡ್ಡ ಜಾಗದ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಎಲ್ಲ ಸದಸ್ಯರು ಏಕ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ನೋಡ್ತಾ ಹೋಗ್ಬೋದು, ಇದು ನದಿಯ ತೀರ. ಈ ನದಿಯ ತೀರವನ್ನು ಒಂದು ಒಳ್ಳೆ ರೀತಿಯಾಗಿ ಪ್ರದೇಶವನ್ನು ಆಗಿ ಮಾಡಿದ್ದಾರೆ, ಅಂದರೆ ಭೂಮಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಈ ನಿರ್ಮಾಣ ಮಾಡೋದರೊಟ್ಟೊಟ್ಟಿಗೆ ಪ್ರತಿಯೊಂದು ರೀತಿಯಾಗಿರುವಂಥ ಕಾರ್ಯಗಳು, ಯಾಕಂದರೆ ಸೀತಾರಾಮ ಕಲ್ಯಾಣೋತ್ಸವ ಆಗಬೇಕು ಅಂತ ಹೇಳಿದರೆ ಆ ಮಾಡುವಂಥ ವ್ಯವಸ್ಥೆಯವರನ್ನು ಕೂಡ ವಿಶೇಷವಾಗಿ ಪ್ರತಿಯೊಬ್ಬ ರೀತಿಯಾಗಿರೋ ಭಗವದ್ಭಕ್ತನಿಗೂ ಕೂಡ ಕರೆಯೊಲೆ ಹೋಗಬೇಕಾಗ್ತದೆ. ಆ ಮೂಲಕ ಅವರಿಂದ ತನು ಮನ ದನಗಳ ಸಹಕಾರಗಳನ್ನು ಮಾಡಬೇಕಾಗ್ತದೆ. ಹೇಗೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಶ್ರೀರಾಮ ಭಜನ ಮಂದಿರದ ಅಧ್ಯಕ್ಷರ ಒಂದು ಪರಿಕಲ್ಪನೆ, ಅವರ ಪರಿಕಲ್ಪನೆಗೆ ನಮ್ಮ ಮಂದಿರದ ಹಿರಿಯರ ಸಂಪೂರ್ಣ ಸಹಕಾರ. ಯಾಕಂದರೆ ಎಲ್ಲ ಯುವಕರೇ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಈಗಿನ ಕಡೆ. ಅಂದರೆ ಯುವಕರ ಜೋಶ್ನೊಟ್ಟಿಗೆ ಹಿರಿಯರ ಅನುಭವ, ಅವರ ಅನುಭವದ ಅವರು ನಮಗಿಂತ ಮುಂಚೆ ಆ ಮಂದಿರವನ್ನು ಯಾವ ಥರ ಮಾಡ್ಕೊಂಡು ಬಂದಿದ್ದಾರೆ, ಅವರಿಂದ ಕಲಿತದ್ದನ್ನು ನಾವೀಗ ಮಾಡ್ಕೊಂಡು ಹೋಗ್ತೇವೆ. ಯಾಕಂದರೆ ನಾವು ಮಾಡುವನ್ನ ಹಂಬ ನಮ್ಮಲ್ಲಿಲ್ಲ. ಯಾಕಂದರೆ ಎಲ್ಲ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಸದಸ್ಯರು ಏಕ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ಪ್ರಪ್ರಥಮವಾಗಿ ನಮಗೆ ಜಾಗವನ್ನು ನೋಡಬೇಕು, ನಮಗೆ ಜಾಗ ಇರಲಿಲ್ಲ. ಇಷ್ಟು ದೊಡ್ಡ ಒಂದು 20-25 ಸಾವಿರ ಜನ ಒಟ್ಟಾಗುವ ಒಂದು ಪರಿಕಲ್ಪನೆ, ಆ ಪರಿಕಲ್ಪನೆಗೆ ಅಷ್ಟು ದೊಡ್ಡ ಜಾಗದ ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ. ಅದನ್ನು ನೋಡಿದಾಗ ನಮಗೆ ಒಂದು ಚಿಕ್ಕ ಆಟದ ಮೈದಾನ ಇತ್ತು ಎಲ್ಲಿ ನದಿ ತೀರದಲ್ಲಿ. ಅದನ್ನೇ ಸ್ವಲ್ಪ ನಾವು ಮಣ್ಣನ್ನೆಲ್ಲ ರಾಶಿ ಮಾಡಿಕೊಂಡು ಸ್ವಲ್ಪ ಜಾಗ ಮಾಡಿಕೊಂಡಿದ್ದೆ. ಅಂದರೆ ಸೀತಾ ಮಾತೆಯ ವಿವಾಹ ಮಿಥಿಲಾ ನದಿಯ ತಟದಲ್ಲಾಗಿತ್ತನ್ನುವಂಥ ಇತಿಹಾಸ. ಅದು ನಮಗೆ ಪುರೋಹಿತರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಆಗಬೇಕಂತ ಅವರೊಂದು ಜಾಗ ನೋಡಿದಾಗ ಆ ಐತಿಹಾಸಿಕವಾಗಿ ನಡೆದಂಥ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಇಲ್ಲಿ ನಡೆಯುವ ಸೀತಾರಾಮ ಕಲ್ಯಾಣೋತ್ಸವಕ್ಕೊಂದು ಸಾಮ್ಯತೆ ಕೂಡಿ ಬಂತು. ಅದಕ್ಕೋಸ್ಕರ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡ್ವಿ. ತದನಂತರ ಹಂತವಾಗಿ ನಮ್ಮ ಕಾಪು ಕ್ಷೇತ್ರದ ಶಾಸಕರ ಸಂಪೂರ್ಣ ಸಹಕಾರದೊಂದಿಗೆ, ಹಾಗೆಯೇ ಉಡುಪಿ ಶಾಸಕರ ಸಹಕಾರ, ಯಶ್ಪಾಲ್ ಸುವರ್ಣ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಟ್ಟಿದ್ದೇವೆ. ತದನಂತರ ಎಲ್ಲ ನಮ್ಮ ಇಲ್ಲಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಮೊಗವೀರ ಸಮಾಜದ ಬಾಂಧವರು ಜಾಸ್ತಿ ಆಗಿದ್ದಾರೆ. ಆದರೆ ಅವರೆಲ್ಲ ಅಂದರೆ ಅವರ ಹೆಚ್ಚಿನ ಕೆಲಸ ಇರುವುದು ಸಮುದ್ರದಲ್ಲಿ. ಅದಕ್ಕೆಲ್ಲ ರಜೆ ಮಾಡಿಕೊಂಡು ಅದಕ್ಕೆ ಬೇಡ ಬಂಡವಾಳವನ್ನು ಒಟ್ಟು ಮಾಡಬೇಕು. ಪ್ರಥಮವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಬಂಡವಾಳ ಒಂದಿದ್ದರೆ ಎಲ್ಲ ಕಾರ್ಯಗಳು ಸಾಂಗವಾಗಿ ನಡೀತದೆ. ನಮ್ಮಲ್ಲಿ ಬಂಡವಾಳ ಶೂನ್ಯದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಆದರೆ ರಾಮದೇವರ ಸಂಪೂರ್ಣ ಸಹಕಾರದೊಂದಿಗೆ ಇದೊಂದು ಹಂತಕ್ಕೆ ಬರ್ಬೋದು ಎನ್ನುವಂಥ ನಮ್ಮ ಎಲ್ಲರ ಅಪೇಕ್ಷೆ. ತದನಂತರ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದರೆ ಸಮಾಜದಲ್ಲಿರುವ ಎಲ್ಲ ಸಮಾಜ ಬಾಂಧವರು, ಯಾವುದೇ ಜಾತಿ ಮತ ಭೇದಗಳಿಲ್ಲ, ಎಲ್ಲ ಸಮಾಜದವರು ಯಾರು ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರು ಕೂಡ ಬಂದು ಶ್ರೀರಾಮದೇವರು ಎಲ್ಲರಿಗೂ ಕೂಡ ಆದರ್ಶವಾಗಿದ್ದವರು. ಎಲ್ಲ ಧರ್ಮದವರನ್ನು ಒಡಗೂಡಿಕೊಂಡು ನಾವೇ ಮಾಡುವಂಥ ಭಾವನೆಯಲ್ಲಿ ಎಲ್ಲ ಧರ್ಮ ಒಡಗೂಡಿಕೊಂಡು ಸಮಾಜದ ಎಲ್ಲ ವರ್ಗದವರಿಗೆ ಇದರಿಂದ ಒಳಿತಾಗಬೇಕು. ಕೇವಲ ಒಂದು ಸಮಾಜ ಒಂದು ವರ್ಗ ಅದಕ್ಕಲ್ಲ, ಎಲ್ಲರಿಗೂ ಒಳಿತಾಗಬೇಕೆನ್ನುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಿರುವವರು ಪ್ರಪ್ರಥಮ ನಮ್ಮ ಭಜನಾ ಮಂದಿರದವರು, ಅದರೊಂದಿಗೆ ನಮ್ಮ ಕರಾವಳಿ ಪ್ರದೇಶದ ಎಲ್ಲ ಭಜನಾ ಮಂದಿರಗಳು, ಸಂಘ ಸಂಸ್ಥೆಗಳು, ಹಾಗೆಯೇ ನಾವು ಈಗ ನಮ್ಮ ಕರಾವಳಿ ತೀರ ಬಿಟ್ಟು ಪೇಟೆ ಬದಿಯ ಉದ್ಯಮಿಗಳು, ದೊಡ್ಡ ದೊಡ್ಡ ಈ ಬಿಲ್ಡರ್ಸ್ಗಳು ಎಲ್ಲರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ. ಆದರೆ ಅವರಿಂದ ಸಂಪೂರ್ಣ ಸಹಕಾರ ಸಿಕ್ಕಿದರೆ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ಬೋದು ನಮ್ಮ ಒಂದು ಅನಿಸಿಕೆ. ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾರ್ಯಕ್ರಮ ಯಾರು ಅವರಿಗೆ ಶಕ್ತಿ ಅನುಸಾರ ಅವರದ್ದಾದಂಥ ದೇಣಿಗೆಯನ್ನು ನಮಗೆ ಈ ಮಂದಿರಕ್ಕೆ ಈ ಕೆಲಸಕ್ಕೆ ಅವರು ಉಪಯೋಗಿಸ್ಬೋದು. ಆದರೆ ಈ ಕಾರ್ಯಕ್ರಮವನ್ನು ಎಲ್ಲ ವರ್ಗದವರು, ಒಬ್ಬ ಬಡವನಿಂದ ಹಿಡಿದು ಶ್ರೀಮಂತನವರೆಗೆ ಬಂದು ಈ ಸೀತಾರಾಮ ದೇವರ ಈ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಳ್ಬೇಕು. ಅಂದರೆ ಇದು ಬಂಡವಾಳ ತದನಂತರ ಮಾಡುವ ಕಾರ್ಯಕ್ರಮಕ್ಕೆ ಅವರು ಬಂದು ಈ ಕಾರ್ಯಕ್ರಮ ಎಲ್ಲಿ ಕೂಡ ಆಗಲಿಲ್ಲ. ನಮ್ಮ ಯಜಮಾಡಿಯಿಂದ ಸಾಧಾರಣ ಬೈಂದೂರು ಉಡುಪಿ ಜಿಲ್ಲೆ ಬರುತ್ತೆ, ಈಚೆ ಬಡಿ ಕಾರ್ಕಳ ಬರುತ್ತೆ. ಆದರೆ ಅಲ್ಲಿ ನಮ್ಮದು ಕ್ರಾಸೆಯಲ್ಲಿ ಆಗಿತ್ತು ಮರವಂತೆಯಲ್ಲಿ, ತದನಂತರ ಎಲ್ಲಿ ಕೂಡ ಆಗಿಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಈ ಜಾಗದಲ್ಲಿ ಮಾಡುವ ಉದ್ದೇಶ ಏನಂದರೆ ಸಮಾಜ ಉಡುಪಿ ಜಿಲ್ಲೆ ಎಲ್ಲ ವರ್ಗದವರು ಕೂಡ ಬಂದು ಈ ಕಾರ್ಯಕ್ರಮ ಕಣ್ತುಂಬಿಕೊಳ್ಬೇಕು. ಯಾಕಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ನಾವು ಹೇಗೆಲ್ಲಿ ಏಕೊಂದು ಕಾಲಿಟ್ಟಿದ್ದೇವೆ, ನಾವಿಟ್ಟ ಕಾರ್ಯಕ್ಕೆ ಎಲ್ಲ ಸಮಾಜದವರು ಬಂದು ಈ ಕಾರ್ಯಕ್ರಮ ನೋಡಿದರೆ ನಮಗೂ ಕೂಡ ಪುಣ್ಯ ಬರುತ್ತದೆ, ಅವರಿಗೂ ಕೂಡ ಪುಣ್ಯ ಬರುತ್ತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ
ನಮ್ಮ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಎಲ್ಲ ನಮ್ಮ ಹೇಳಿದಾಗೆ ನಮ್ಮ ಕುಡ್ಲ ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮ್ಮ ಸಹಕಾರ ಸಂಪೂರ್ಣವೇ, ಯಾಕಂದರೆ ನಿಮ್ಮಿಂದ ಆದಂಥ ಪ್ರಚಾರದಲ್ಲಿ ನಮ್ಮಲ್ಲಿ ಇಲ್ಲಿಗೆ ಜನ ಬರುವಾಗೆ ಆಗಬೇಕು. ಅದನ್ನು ಹೇಳುತ್ತಾ ಎಲ್ಲ ವರ್ಗದ ಜನರ ಎಲ್ಲ ಜಾತಿ ಮತ ಎಲ್ಲರನ್ನೂ ಕೂಡ ನಾವು ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಲು ಎಲ್ಲ ಸಮಾಜ ವರ್ಗದ ನಮ್ಮಲ್ಲಿ ಸಹಕರಿಸಬೇಕಂತ ಕೇಳಿಕೊಳ್ತಾ ನನ್ನ ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಈ ಪ್ರದೇಶಕ್ಕೆ ಬರಬೇಕು ಅಂತ ಹೇಳಿದರೆ 2 ಭಾಗದಿಂದ ಯಾವ ರೀತಿಯಾಗಿ ಬರ್ಬೋದು, ಯಾವ ಪ್ರದೇಶವಾಗಿ ಬರ್ಬೋದು? ಈ ಭಾಗಕ್ಕೆ ಬರಬೇಕಂದ್ರೆ ಮಲ್ಪೆ ಕಡೆಯಿಂದ ಬರೋದಾದರೆ ಮಲ್ಪೆ ಬ್ರಿಡ್ಜ್ ಆಗಿದೆ, ಹೊಸ ಬ್ರಿಡ್ಜ್ ಆಗಿದೆ. ಆಚೆಯಿಂದ ಮಲ್ಪೆ ಬ್ರಿಡ್ಜ್ ಪಾಸ್ ಆದ ಕೂಡಲೇ ಸಮುದ್ರ ಬದಿ ಬರುತ್ತೇವೆ. ಅಲ್ಲಿಂದ ಕರೆಕ್ಟಾಗಿ 7 ಕಿಲೋಮೀಟರ್ ಬಂದರೆ ನಮ್ಮ ಈ ಸೀತಾರಾಮ ಕಲ್ಯಾಣೋತ್ಸವ ಆಗುವಂಥ ಜಾಗ ಇದೆ. ಈಚೆ ಬದಿಯಿಂದ ಕಡಪಾಡಿಯಿಂದ ಬಂದರೆ ಕಡಪಾಡಿಯಿಂದ ಮಟ್ಟಿಗೆ 3 ಕಿಲೋಮೀಟರ್ ಬಂದರೆ ಮಟ್ಟು ಬೀಚ್ ರೀಚ್ ಆಗ್ತೇವೆ. ಆಚೆ ಕಾಪು ಕಡೆಯಿಂದ ಬಂದರೆ ಕೋತಲ್ಕಟ್ಟೆಯಿಂದ ಬಂದು ಸಮುದ್ರ ಬದಿಗೆ ಬಂದು ಅಲ್ಲಿಂದ ಒಂದು 3 ಕಿಲೋಮೀಟ್ರ್. ಈ ಸೀದಾ ಕಾಪು ಬೀಚಿಂದ ಬಂದು ಕೂಡ ಒಂದು 7 ಕಿಲೋಮೀಟ್ರ್ ಕಾಪು ಬೀಚಿನ ಇಲ್ಲಿಗೆ. ಯಾವ ಕಡೆಯಿಂದ ಬಂದು ಕೂಡ ಇಲ್ಲಿ ಬಂದು ಸಂಗಮ ಆಗುವ ಒಂದು ವ್ಯವಸ್ಥೆ ಇದೆ. ಯಾಕಂದರೆ ಪಡು ಬದಿಯಲ್ಲಿ ಸಮುದ್ರ, ಮೂಡು ಬದಿಯಲ್ಲಿ ನಮ್ಮ ನದಿ ತೀರ ಉಂಟು. ಮತ್ತು ಇದು ದಕ್ಷಿಣ ಮತ್ತು ಉತ್ತರದಲ್ಲಿ ಬರಬೇಕು. ದಕ್ಷಿಣ ಉತ್ತರದಲ್ಲಿ ಯಾವ ಕಡೆ ಬಂದು ಕೂಡ ಈ ಜಾಗವನ್ನು ನಾವು ಸಂಗಮ ಆಗ್ತೇವೆ ಖಂಡಿತ.